ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ರಚನೆಯಾಗಿದೆ. ಕರುನಾಡಿನ ಜನ ಕೂಡ ಖುಷಿಯಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯಕ್ಕೆ 5 ಸಚಿವ ಸ್ಥಾನ ಸಿಕ್ಕಿದೆ. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ರಾಜ್ಯದ ಪ್ರತಿನಿಧಿಗಳಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇದರ ಜೊತೆಗೆ ನೂತನ ಸಚಿವರು ಕೂಡ ಫುಲ್ ಖುಷಿಯಾಗಿದ್ದು, ಯಾವ ಖಾತೆ ಸಿಕ್ಕರೂ ಓಕೆ, ಕೆಲಸ ಮಾಡೋದಕ್ಕೆ ನಾವು ರೆಡಿ ಅನ್ನೋ ಭರ್ಜರಿ ಹುಮ್ಮಸ್ಸಿನಲ್ಲಿದ್ದಾರೆ. I, Prahlad Venkatesh Joshi. I, V. Somanna. मैं शोभा करंदलाजे do swear in the name of God, ईश्वर की शपथ लेती हूँ कि As a Minister for the Union, except as may be required for the due discharge of my duties as such Minister of State. ಇದು ರಾಜ್ಯವೇ ಖುಷಿ ಪಡುವ ವಿಚಾರ. ಎನ್ಡಿಎ ಮಿತ್ರ ಪಕ್ಷಗಳ ಬಲದೊಂದಿಗೆ 3ನೇ ಅವಧಿಗೆ ಸರ್ಕಾರ ರಚನೆ ಮಾಡಿರುವ ಪ್ರಧಾನಿ ಮೋದಿ ತಮ್ಮ ಸಂಪುಟದಲ್ಲಿ ಕರುನಾಡಿಗೆ ಭರ್ಜರಿ ಕಾಣಿಕೆ ನೀಡಿದ್ದಾರೆ. ಮಿತ್ರ ಪಕ್ಷ ಜೆಡಿಎಸ್ ಸೇರಿದಂತೆ 3 ಕ್ಯಾಬಿನೆಟ್ 2 ರಾಜ್ಯ ಖಾತೆಯನ್ನ ಗಿಫ್ಟ್ ನೀಡಿದೆ. ನೂತನ ಸಚಿವರಾದ ಬೆನ್ನಲ್ಲೇ ಮೋದಿ ನೇತೃತ್ವದಲ್ಲಿ ಜನಸೇವೆ ಮಾಡಲು ಭರ್ಜರಿ ಹುಮ್ಮಸ್ಸಿನಲ್ಲಿದ್ದು, ಇಂಥ ಅದೃಷ್ಟ ಸಿಕ್ಕಿದ್ದಕ್ಕೆ ಫುಲ್ ಖುಷಿಯಾಗಿದ್ದಾರೆ. ಯಾವ ಖಾತೆ ಕೊಟ್ರೂ ಓಕೆ, ಕೆಲಸ ಮಾಡಲು ರೆಡಿ ಎಂದ ಸೋಮಣ್ಣ. ವಿಧಾನಸಭೆ ಚುನಾವಣೆ ವೇಳೆ ಹೈಕಮಾಂಡ್ ಮಾತಿಗೆ ತಲೆಬಾಗಿದ ವಿ ಸೋಮಣ್ಣಗೆ ಹೈಕಮಾಂಡ್ ಮಣೆ ಹಾಕಿದೆ. ಸಚಿವ ಸ್ಥಾನ ಸಿಕ್ಕ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ವಿ ಸೋಮಣ್ಣ, ಮೋದಿ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ನನಗೆ ಇಂಥದ್ದೇ ಖಾತೆ ಬೇಕು ಅಂತ ಇಲ್ಲ, ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಾನು ಒಬ್ಬ ಸಚಿವನಾಗಿದ್ದೀನಿ ಅನ್ನೋದೇ ನನಗೊಂದು ರೀತಿಯ ಸಂತೋಷ, ಹೆಮ್ಮೆ. ಹಾಗಾಗಿ ಇಂಥ ಸಂದರ್ಭ ಭಗವಂತ ಕರುಣಿಸಿದ್ದಲ್ಲ ಅಂತ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಸಚಿವರಾದ ಇದೇ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿದ ಸಚಿವೆ ಶೋಭಾ ಕರಂದ್ಲಾಜೆ ಮೋದಿಯವರ ಜೊತೆ ಕೆಲಸ ಮಾಡುವುದೇ ಆನಂದ ಎಂದು ಕೊಂಡಾಡಿದ್ರು. ಕ್ಯಾಬಿನೆಟ್ ದರ್ಜೆಗೆ ಪದೋನ್ನತಿ ಸಿಗದ ವಿಚಾರಕ್ಕೆ ಶೋಭಾ ಕರಂದ್ಲಾಜೆ ಕೊಂಚ ಬೇಸರಗೊಂಡಿರೋದು ಅವರ ಮಾತುಗಳಲ್ಲೇ ಗೊತ್ತಾಗ್ತಿತ್ತು. ಈ ಬಾರಿ ಅನಿವಾರ್ಯತೆ ಇತ್ತು. ಎನ್ಡಿಎ ಸರ್ಕಾರ ಇದೆ. ನಮ್ಮ ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಅವರು ಕಂಟಿನ್ಯೂ ಆಗಿದ್ದಾರೆ, ಜೋಶಿ ಅವರು ಕಂಟಿನ್ಯೂ ಆಗಿದ್ದಾರೆ, ಹಾಗೇನೆ ಹೊಸ ಸೇರ್ಪಡೆಯಾಗಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಸಹಜವಾಗಿ ಒಂದು ರಾಜ್ಯಕ್ಕೆ ಈಗಾಗಲೇ 3 ಕ್ಯಾಬಿನೆಟ್ ಸಿಕ್ಕಿದೆ. ಅದು ಯಾವ ಜವಾಬ್ದಾರಿ ನನಗೆ ಸಿಕ್ಕಿದೆಯೋ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ ಮತ್ತು ಅದರಲ್ಲೇ ಕೆಲಸ ಮಾಡ್ತೀನಿ. 3ನೇ ಅವಧಿಯ ಮೋದಿ ಸರ್ಕಾರದಲ್ಲಿ ರಾಜ್ಯಕ್ಕೆ 5 ಸಚಿವ ಸ್ಥಾನ ಸಿಕ್ಕಿರೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದರು. ಇನ್ನು ರಾಘವೇಂದ್ರಗೆ ಸಚಿವ ಸ್ಥಾನ ಮಿಸ್ ಆದ ಬಗ್ಗೆ ಯಡಿಯೂರಪ್ಪ ಮುಂದೆ ನೋಡೋಣ ಎಂದಿದ್ದಾರೆ. ಬಹಳ ಸಂತೋಷ ಆಯಿತು. ಬಹಳ ಹೆಚ್ಚು ಜನಕ್ಕೆ ಅವಕಾಶ ನಮಗೆ ಸಿಕ್ಕಿದೆ. ಅದರ ಉಪಯೋಗ ಕರ್ನಾಟಕದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೆ. ಪರವಾಗಿಲ್ಲ, ಇನ್ನು ಮುಂದೆ ಅವಕಾಶಗಳಿದೆ. ಎಚ್ಡಿಕೆ ಕೇಂದ್ರ ಸಚಿವ ಸ್ಥಾನ, ದೆಹಲಿಯ ಎಚ್ಡಿಡಿ ನಿವಾಸದಲ್ಲಿ ಸಂಭ್ರಮ. ರಾಜ್ಯದಲ್ಲಿ ಕಮಲ ಅರಳಲು ಸಾಥ್ ನೀಡಿದ ದಳಪತಿಗೆ ಮೋದಿ ಕ್ಯಾಬಿನೆಟ್ ಖಾತೆಯನ್ನ ಗಿಫ್ಟ್ ನೀಡಿದ್ದಾರೆ. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಬೆನ್ನಲ್ಲೇ ದೆಹಲಿಯ ದೇವೇಗೌಡರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ. ಜೆಡಿಎಸ್ ಹಾಲಿ ಮತ್ತು ಮಾಜಿ ಶಾಸಕರು ಸೇರಿದಂತೆ ಬಿಜೆಪಿಯ ನಾಯಕರು ಕೂಡ ಭೇಟಿ ನೀಡಿ ಕುಮಾರಸ್ವಾಮಿಗೆ ಶುಭ ಕೋರಿದ್ದಾರೆ. ಅದೇನೇ ಇರಲಿ, ಮೋದಿ 3.4 ಸರ್ಕಾರದಲ್ಲಿ ಕರುನಾಡಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಸಚಿವ ಸ್ಥಾನ ಸಿಕ್ಕಿರೋದಕ್ಕೆ ಭಾರಿ ಖುಷಿಯಲ್ಲಿರುವ ನಾಯಕರು ಇದೇ ರೀತಿ ರಾಜ್ಯದ ಅಭಿವೃದ್ಧಿಯನ್ನು ಖುಷಿಯಿಂದ ಮಾಡಲಿ ಅನ್ನೋದು ಕರ್ನಾಟಕದ ಜನತೆಯ ಮನವಿ. ಜಗದೀಶ್, ನ್ಯೂಸ್ ಫಸ್ಟ್.